ಕಲಬುರಗಿ ಕೋಟೆ. ಹೌದು, ಇತಿಹಾಸದ ಕತೆ ಹೇಳುವ ಕೋಟೆ ಕಲಬುರಗಿಯಲ್ಲಿದೆ. ಕಲಬುರಗಿ ಕೋಟೆಯನ್ನ ಮೂಲತಃ ವಾರಂಗಲ್ ರಾಜ ಗುಲ್ಚಂದ್ ನಿರ್ಮಿಸಿದ ಎನ್ನಲಾಗುತ್ತೆ. ನಂತರ ಅದನ್ನ ಅಲಾವುದ್ದೀನ್ ಬಹುಮನ್ ಶಾ ಮತ್ತೆ ನವೀಕರಿಸಿದ ಎನ್ನುವ ಮಾಹಿತಿ ಇದೆ. ಕಲಬುರಗಿ ಕೋಟೆಯು 20 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿದ್ದು, ಅದರ ಹೊರಗಿನ ಗೋಡೆಗಳು 3 ಕಿಲೋಮೀಟರ್ನಷ್ಟು ಉದ್ದವಿದೆ. ಈ ಕೋಟೆಯನ್ನ ವಿಜಯನಗರದ ಆಳ್ವಿಕೆಯಲ್ಲಿ ನಾಶ ಮಾಡಲಾಗಿತ್ತು ಎಂದು ಹೇಳಲಾಗುತ್ತೆ. ಈ ಸಮಯದಲ್ಲಿ ಕೋಟೆಯ ಬಹುಭಾಗ ನಾಶವಾಗಿತ್ತಂತೆ. ಅಲ್ಲದೆ ಆದಿಲ್ ಶಾಹಿಗಳು ವಿಜಯನಗರ ಸಾಮ್ರಾಟರನ್ನ ಯುದ್ಧದಲ್ಲಿ ಸೋಲಿಸಿ ಹಣ ಸಂಗ್ರಹಿಸಿ ಕೋಟೆಯನ್ನ ಮರು ನಿರ್ಮಾಣ ಮಾಡಿದ್ದರಂತೆ. ಈ ಕೋಟೆಯಲ್ಲಿ 14 ಮತ್ತು 16ನೇ ಶತಮಾನದ ನಡುವೆ ಕಲಬುರಗಿಯಲ್ಲಿ ಬಹುಮನಿ ಸುಲ್ತಾನರು ಸುದೀರ್ಘ ಆಡಳಿತವನ್ನ ನಡೆಸಿದ್ರು. ಅಲ್ಲದೆ ಈ ಕಲಬುರಗಿ ಕೋಟೆಯು ರಾಷ್ಟ್ರಕೂಟರು, ಚಾಲುಕ್ಯರು, ಕಲ್ಯಾಣಿ ಕಲಚೂರಿಗಳು, ದೇವಗಿರಿಯ ಯಾದವರು, ವಿಜಯನಗರ ಸಾಮ್ರಾಜ್ಯ, ಹೊಯ್ಸಳ ಸಾಮ್ರಾಜ್ಯ ಮತ್ತು ದೆಹಲಿಯ ಸುಲ್ತಾನರ ಆಳ್ವಿಕೆಯಲ್ಲಿತ್ತು. ಕೋಟೆ ನಿರ್ಮಾಣವಾದ ಸಮಯದಲ್ಲಿ ಇದರ ಒಳಗೆ ಮಸೀದಿ ಇರಲಿಲ್ಲ. ಕೋಟೆಯ ಒಳಗೆ 1367ರ ನಂತರ ಜಾಮಾ ಮಸೀದಿ ನಿರ್ಮಾಣ ಮಾಡಲಾಯಿತು ಎಂದು ಇತಿಹಾಸಕಾರರು ಹೇಳ್ತಾರೆ. ಈ ಕೋಟೆಯ ವಾಸ್ತುಶಿಲ್ಪ ಪರ್ಷಿಯನ್ ಶೈಲಿಯಲ್ಲಿ ಇದ್ದು, ಸುಂದರ ಗುಮ್ಮಟಗಳು ಮತ್ತು ಕಮಾನುಗಳು ಇಲ್ಲಿನ ಮುಖ್ಯ ಆಕರ್ಷಣೆಗಳಾಗಿವೆ. ಈ ಕೋಟೆಯ ಒಳಗೆ ಇರುವ ಮಸೀದಿ ಭಾರತದ ಇತರ ಮಸೀದಿಗಳಿಗಿಂತ ಭಿನ್ನವಾಗಿದೆ. ಇದು 1327 ಮತ್ತು 1424ರ ನಡುವೆ ಗುಲ್ಬರ್ಗ ಕೋಟೆಯು ಬಹುಮನಿ ಸಾಮ್ರಾಜ್ಯಗಳ ಆಳ್ವಿಕೆಯ ನೆನಪಿಗಾಗಿ ನಿರ್ಮಾಣ ಮಾಡಲಾಗಿದೆ ಅಂತೆ. ಈ ಮಸೀದಿಯು ದಕ್ಷಿಣ ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಮಸೀದಿಗಳಲ್ಲಿ ಒಂದು. ಈ ಮಸೀದಿಯ ವಾಸ್ತುಶಿಲ್ಪ ಮೋರಿಷ್ ಶೈಲಿಯಲ್ಲಿದ್ದು ಬಹಳ ವಿಭಿನ್ನವಾಗಿದೆ. ಇನ್ನು ಗುಲ್ಬರ್ಗಾವನ್ನ ಸರ್ಕಾರ ಕಲಬುರ್ಗಿ ಎಂದು ಹೆಸರು ಬದಲಾಯಿಸಿದ್ದರೂ ಕೂಡ ಜನ ಇನ್ನೂ ಕೂಡ ಈ ಕೋಟೆಯನ್ನ ಗುಲ್ಬರ್ಗಾ ಕೋಟೆ ಅಂತಲೇ ಕರೆಯುತ್ತಾರೆ. ಈ ಕೋಟೆಯಲ್ಲಿ ನಾವು ಏನೆಲ್ಲ ನೋಡಬಹುದೆಂದರೆ, ಈ ಕೋಟೆಯಲ್ಲಿ ವಿಶೇಷವಾದ ವಾಚ್ ಟವರ್ಗಳು, ವಿಶ್ವದ ಅತಿ ಉದ್ದವಾದ ಫಿರಂಗಿ,
ಪಂಚಲೋಹಗಳಿಂದ ಮಾಡಿದ ಬಾರಾಗಾಜಿ ತೋಪ್ ಸೇರಿದಂತೆ 26 ಫಿರಂಗಿಗಳು, ಜಾಮಿಯಾ ಮಸೀದಿ, ಭಾರತದ ವಿನೂತನ ಮತ್ತು ಅತಿ ದೊಡ್ಡ ಮಸೀದಿ ಕೂಡ ಇದಾಗಿದೆ. ನೀವೇನಾದರೂ ಈ ಕೋಟೆಗೆ ಭೇಟಿ ಕೊಡಬೇಕಾದ್ರೆ ಆಕಾಶ ಮಾರ್ಗ, ರೈಲು ಮಾರ್ಗ ಮತ್ತು ರಸ್ತೆ ಮಾರ್ಗದಿಂದಲೂ ಕೂಡ ನೀವು ಸರಳವಾಗಿ ಕಲಬುರಗಿ ನಗರಕ್ಕೆ ಆಗಮಿಸಿದ್ರೆ ನಗರದ ಮಧ್ಯಭಾಗದಲ್ಲಿಯೇ ಈ ಕೋಟೆ ನಿಮಗೆ ನೋಡಲು ಸಿಗುತ್ತೆ.